ಇನ್ನು ಮುಂದಿನ ಕ್ಷೇತ್ರ ಹಾಸನ. ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಹಾಸನ, ಎಚ್.ಡಿ. ರೇವಣ್ಣ ಅವರ ಪುತ್ರ ಮೈತ್ರಿಯಿಂದಾಗಿ JDSಗೆ ಬಿಟ್ಟು ಕೊಟ್ಟಿದೆ. ಸೊ ಈಗ ಇಲ್ಲಿ ನೋಡಿ, ಶ್ರೇಯಸ್ ಪಟೇಲ್ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿರುವಂಥ ಶ್ರೇಯಸ್ ಪಟೇಲ್ ಅವರನ್ನು ಇಳಿಸಲಾಗಿದೆ. ಶ್ರೇಯಸ್ ಪಟೇಲ್ ಅವರಿಗೆ ಒಂದು ಬಹಳ ಇತಿಹಾಸ ಇರುವಂಥದ್ದು ಅವರ ಕುಟುಂಬಕ್ಕೆ. ಎಚ್.ಡಿ. ದೇವೇಗೌಡ ಅವರನ್ನೇ ಸೋಲಿಸಿದಂತಹ ಒಂದು ಕುಟುಂಬ. ಸೊ ಅಂಥ ಒಂದು ಕುಟುಂಬದಲ್ಲಿದ್ದಂಥ ಶ್ರೇಯಸ್ ಪಟೇಲ್ ಅವರು ಹೊಳೆ ನರಸೀಪುರದಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಹಳ ಕಡಿಮೆ ಅಂತರದಲ್ಲಿ ಸೋಲನ್ನು ಅನುಭವಿಸಿದರು ಎಚ್.ಡಿ. ರೇವಣ್ಣ ಅವರ ವಿರುದ್ಧವಾಗಿ ನಿಂತು. ಸೊ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟುಕೊಡ ಅಂದರೆ JDSಗೆ ಬಿಟ್ಟುಕೊಟ್ಟಿದ್ದಾರೆ. ಅದು ಘೋಷಣೆ ಆಗಬೇಕು ಪ್ರಮುಖವಾಗಿ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಈಗ ಶ್ರೇಯಸ್ ಪಟೇಲ್ ನಿಂತಿರುವಂಥದ್ದು. ಇಲ್ಲಿ ಟ್ರೆಂಡನ್ನು ಗಮನಿಸಿದ್ರೆ ಪ್ರಜ್ವಲ್ ರೇವಣ್ಣ ಪರ 55% ಟ್ರೆಂಡ್ ಇದ್ದರೆ ಶ್ರೇಯಸ್ ಪಟೇಲ್ ಪರವಾಗಿ 45% ಟ್ರೆಂಡ್ ಇಲ್ಲಿ ಕಂಡು ಬರ್ತಾ ಇದೆ.